ಹಲೋ ಫ್ರೆಂಡ್ಸ್, ಇವತ್ತು ಬ್ರದರ್ಸ್ ಡೇ ಅಂತ ಅಂದ್ಬಿಟ್ಟು ಇವತ್ತು ನೈಟ್ 9 ಗಂಟೆ ಆಗಿದೆ. ಈಗ ಕೇಕ್ ತರಕ್ಕೆ ಹೋಗ್ತಿದ್ದೀವಿ ನಾವು ಮತ್ತು ಅಣ್ಣಂದಿರು. ಬ್ರದರ್ಸ್ ಡೇ ಅಲ್ವಾ, ಹಾಗೆ ನನ್ನ ಕಡೆಯಿಂದ ಎಲ್ಲ ಬ್ರದರ್ಸಿಗೂ ಹ್ಯಾಪಿ ಬ್ರದರ್ಸ್ ಡೇ. ಹಾಗೆ ಈಗ 2 ಬೈಕಲ್ಲಿ ಈಗ ಹೋಗ್ತಿದ್ದೀವಿ. ಈ 4 ಜನ ಹೋಗ್ತಿದ್ದೀವಿ. ಈಗ ನೋಡುವ ಯಾವ ಥರ ಇರ್ತದೆ ಅಂತ. ನೋಡಿ guys, ಈ ಸಣ್ಣ ರೋಡಲ್ಲಿ ಆ ಅಣ್ಣ ಇಷ್ಟು ಸ್ಪೀಡಲ್ಲಿ ಹೋಗ್ತಾರೆ, ನನ್ಕಿಂತ ಓವರ್ಟ್ಯಾಕ್ ಮಾಡ್ತಾರೆ ಗೈಸ್. ಇನ್ನು ಈ ಸಣ್ಣ ರೋಡಲ್ಲಿ ಈ ಥರ ಹೋಗ್ತಾರೆ, ಇನ್ನು KTM ಡ್ಯೂಕ್ ಎಲ್ಲ ಸಿಕ್ಬಿಟ್ರೆ ಇನ್ನು ಕತೆನೇ ಮುಗೀತು. ಈಗ ನೋಡುವ ಮುಂದೆ. ಹಾಗೈಸ್ ಬೇಕ್ರಿ ಅಣ್ಣಗೆ ಫೋನ್ ಮಾಡಿದ್ದೆ, ಅವರು ಬೇಗ ಬನ್ನಿ ಬಂದ್ ಮಾಡ್ತಿದ್ದೀನಿ ಅಂದಿದ್ರು. ಈಗ ನೋಡುವ ಬನ್ನಿ ಬಂದ್ ಮಾಡಿದ್ದಾರೆ ಏನು ಅಂತ. ಹಾಗೈಸ್ ಎಕ್ಸಾಕ್ಟ್ ಟೈಮಿಗೆ ಬಂದಿದ್ದೀವಿ. ಈಗ ಬಂದ್ ಮಾಡ್ತಿದ್ರು ಆ ಕಡೆಯಿಂದ. ನೋಡಿ ಗೈಸ್ ಕಟ್ಟು ಬಂದು ನಿಲ್ಸವ್ರೆ. ಹಾಗೈಸ್ ಈಗ ನಮಗೋಸ್ಕರ ವೆಯ್ಟಿಂಗು, ಕೇಕ್ ಮುಂದೆ ಇಟ್ಕೊಂಡು ಅವ್ರು ಬೇಗ ಹೋಗೋರು. ಇವತ್ತು ಸ್ವಲ್ಪ ಲೇಟ್ ಆಗ್ಬಿಡ್ತು. ಹಾಗೆ ಬ್ಲಾಸ್ಟರು ಹೇಳಿತ್ತಿಲ್ಲ ಫೋನಲ್ಲಿ. ಈಗ ಬ್ಲಾಸ್ಟರ್ ಬೇಕು ಅಂದ ತಕ್ಷಣ ಮತ್ತೆ ಡೋರ್ ತೆಗ್ದು ತಗೊಳ್ತವ್ರೆ. ಈಗ ತೆಗಿತವ್ರು ನೋಡಿ, ಪಾಪ ಸ್ವಲ್ಪ ರಿಸ್ಕ್ ಕೊಟ್ಬಿಟ್ವಿ. ಈಗ ಮನೆಗೆ ಹೋಗ್ಬೇಕು ಅಂದಿದ್ರು. ಈಗ ಬ್ಲಾಸ್ಟರ್ ತಗೊಂಡಿದ್ದೀವಿ. ಈಗ ಫೈನಲಿ ಈಗ ಮನೆಗೆ ಹೋಗಿ ಯಾವ ಥರ ಜಾಲಿ ಮಾಡ್ತೀವಿ ನಾವು ಅಂತ ನೋಡುವ ಬನ್ನಿ. ಹಾಗೈಸ್ ಈಗ ಫೈನಲಿ ಮನೆ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ಕೂತಿದ್ದೀವಿ. ಈಗ ಇಲ್ಲಿ ಒಳಗಡೆ ಆದರೆ ಬ್ಲಾಸ್ಟರ್ ಹೊಡಿತೀವಲ್ಲ, ಅದು ಫುಲ್ಲು ಸ್ಪ್ರೆಡ್ ಆಗುತ್ತೆ ಅಂತ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀನಿ. ಅಲ್ಲಿ ಕೇಕೆಲ್ಲ ಅಲ್ಲೇ ಇಟ್ಟಿದ್ದೀನಿ. ಈಗ ನೋಡಿ ಇಲ್ಲೇ ಮಾಡ್ತಾ ಇರೋದು ಗೈಸ್, ಸಣ್ಣ ಪ್ಲೇಸಲ್ಲಿ. ಈಗ ಬಂದು ಕೇಕ್ ತೆಗಿತವ್ರೆ. ಹಾಗೈಸ್ ಈಗ ಫೈನಲಿ ಈಗ ಕೇಕ್ ತೆಗಿಕ್ಕಿಂತ ಮುಂಚೆ ಬ್ಲಾಸ್ಟ್ ಹೊಡೆಯೋಣ ಅಂತಿದ್ದೀವಿ. ಈಗ ಬ್ಲಾಸ್ಟ್ ಹೊಡೆದಾಮೇಲೆ ಕೇಕ್ ತೆಗಿಯೋಣ ಯಾವ ಥರ ಇದ್ದಾರೆ ಈಗ ನೋಡುವ ಬನ್ನಿ. ಫೈನಲಿ ಕಷ್ಟಪಟ್ಟು ಬ್ಲಾಸ್ಟ್ ಹೊಡೆದೇ ಬಿಟ್ರು ಗಾಯ್ಸ್. ಈಗ ಕೇಕ್ ಕುಯ್ಯೋಣ ಬನ್ನಿ. ಈಗ ನೋಡಿ ಕೇಕು ಯಾವ ಥರ ಚೆನ್ನಾಗಿ ಬ್ಲೂಬೆರಿ ಅಂತೆ. ಈಗ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡುವ ಬನ್ನಿ ಗಾಯ್ಸ್, ನೋಡಿ ಯಾವ ಥರ ಮಾಡ್ತೀವಿ ಅಂತ. ಹಾಗೈಸ್ ಈಗ ಫೈನಲಿ ಕೇಕ್ ಎಲ್ಲ ಕಟ್ ಮಾಡಿ ತಿಂದಾಗಿದೆ. ಈಗ ನೋಡುವ ಬನ್ನಿ. ಹಾಗೈಸ್ ನಮ್ಮ ಬ್ರದರು ಈಗ ಕೇಕ್ ತಗೊಳ್ತಾರೆ. ಏನಕ್ಕಪ್ಪ ಅಂದರೆ ನಾಳೆ ತಂಗಿದಿರಿಗೆ ಕೇಕ್ ಕೊಡ್ಬೇಕಂತೆ, ಅಷ್ಟು ಕಾಲೇಜಿಂದ ಫ್ರಿಜ್ಗೆ ಎತ್ತಿಡ್ತವ್ರೆ. ಹಾಗೈಸ್ ಈಗ ಮುಂದೆ ಏನೇನು ಮಾಡ್ತೀವಿ ಅಂತ ಈಗ ತೋರಿಸ್ತೀವಿ ಬನ್ನಿ. ನೋಡಿ ಗೈಸ್, ಎಲ್ಲ ಮಟನ್ ಸಾರು ಚಿಕನ್ನು ಎಲ್ಲ ರೆಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟವ್ರೆ. ಈಗ ನೋಡುವ ಬನ್ನಿ. ನೋಡಿ ಗೈಸ್, ಈಗ ತಂಗಿದಿರಿಗೆ ಬೇಕು ಅಂತಂದ್ಬಿಟ್ಟು ಫ್ರಿಜ್ಜಿಗೆ ಇಡ್ತವ್ರೆ ಅಣ್ಣ. ಈಗ ಅಡುಗೆ ಎಲ್ಲ ರೆಡಿಯಾಗಿದೆ, ಚಿಕನ್ ಫ್ರೈ, ಮಟನ್ ಸಾರು, ಅನ್ನ. ಈಗ ನೋಡಿ ಗೈಸ್ ಎಲ್ಲ ತಿಂತವ್ರೆ. ಈಗ ನೋಡುವ ಬನ್ನಿ ಈಗ ಯಾವ ಥರ ಇರ್ತದೆ ಅಂತ. ಈಗ ನೋಡಿ ಗೈಸ್, ಈಗ ಅಣ್ಣ ತಟ್ಟೆ ತರಕ್ಕೆ ಹೋಯ್ತಾರೆ. ಅದು ತೆಗಿಯೋ ಸ್ಟೈಲ್ ನೋಡಿದ್ರೆ ಮಹೇಂದ್ರ ಬಾಹುಬಲಿ ಥರ ತೆಗ್ದು ತಗೊಬರ್ತವ್ರೆ. ಅದು ಮಟನ್ ಹಾಕಕ್ಕೆ ಅಂತ ಗೈಸ್. ನೋಡಿ ಫ್ರೆಂಡ್ಸ್, ಅವರಿಗೆ ಮಟನ್ ಇಷ್ಟ ಅಂತ ಅಂದ್ಬಿಟ್ಟು ಊರಿಗೆ ಹೋಗಿದ್ರು, ಅಲ್ಲಿಂದ ಮಟನ್ ತಂದು ಇಲ್ಲಿ ಎಲ್ಲರಿಗೂ ಕೊಡ್ತವ್ರೆ. ಇವತ್ತು ಬ್ರದರ್ಸ್ ಡೇ ಅಂತ. ನೋಡಿ ಗೈಸ್ ತೋಡ್ ಹಾಕಂತವ್ರೆ. ಈಗ ನೋಡುವ ಬನ್ನಿ. ನೋಡಿ ಗೈಸ್, ಯಾರಾದರೂ ಮಟನ್ ಜೊತೆ ಚಿಕನ್ ಹಾಕೋದರ ನೋಡಿದ್ದೀರಾ? ಅದು ನಮ್ಮ ಸಾಗರ್ ಅಣ್ಣ ಒಬ್ಬರೇ ಗೈಸ್, ಟ್ಯಾಲೆಂಟ್. ಆ ಫ್ರೆಂಡ್ಸ್ ಈಗ ಎಲ್ಲ ಹಾಕಾಗಿದೆ. ಈಗ ಎಲ್ಲರಿಗೂ ಕೊಡ್ತವ್ರೆ, ಬನ್ನಿ ಟೇಸ್ಟ್ ನೋಡಿ ಅಂತ. ಎಲ್ಲ ಒಟ್ಟಿಗೆ ಕೈ ಹಾಕಿ ತಗೊಂಡು ತಿಂತಿದ್ದೀವಿ. ಈಗ ನೋಡುವ ಬನ್ನಿ ಗೈಸ್. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಇವತ್ತು ಬಾಯ್ಸ್. ನೋಡಿ ಗೈಸ್, ಆಗಲಿ ಪ್ಲೇಟ್ ತಂದರು, ಈಗ ತಟ್ಟೆ ಅದಾಗ್ತಾರೆ ಗೈಸ್. ಇದು ತಾಯಿ ಗುಣ.
ಗೈಸ್ ಅವ್ರು ಇದ್ದ ಮೇಲೆ ಈಗ ಯಾರಿಗೂ ಚಿಂತೆನೇ ಇಲ್ಲ ಗೈಸ್. ಅವರು ಒಂಥರ ಮಿನಿ ಕುಕ್ ಥರ ಎಲ್ಲ ಅವರೇ ಮಾಡ್ತಾರೆ. ಈಗ ಸ್ವಲ್ಪ ಮಟನ್ ತಂದಿದ್ರಂತ ಅಂದ್ಬಿಟ್ಟು ಒಂದರಲ್ಲೇ ಫುಲ್ಲು ಬೈಟ್ ಹೊಡೆದಿರೋದು 4-5 ಜನಕ್ಕೆ ಎಲ್ಲ ಹಂಚ್ಕೊಂಡು ತಿಂತಿದ್ದೀವಿ. ನೋಡಿ ಗೈಸ್, ಬ್ರದರ್ಸ್ ಅಂದರೆ ಹಿಂಗಿರ್ಬೇಕು ಗೈಸ್, ಈ ಥರ. ಗೈಸ್ ಈಗ ಎಲ್ಲ ಊಟ ಮಾಡಿ ನೀನು ಒಂದಿಬ್ರದ್ದಾಯಿತು, ನಂದು ಅಣ್ಣಂದು ಈಗ ಇನ್ನಿಬ್ರು ಬಾಕಿ ಇದೆ. ಅಣ್ಣ ಅಷ್ಟು ಬೇಗ ಹಾಸಕ್ಕೆ ಹೋಗ್ಬಿಟ್ರು ಗೈಸ್, ನೋಡಿ ನೋಡಿ. ಗೈಸ್ ಈಗ ಒಬ್ರೊಬ್ರದ್ದು ಊಟ ಆಗಿ ಈಗ ಎಲ್ಲ ಮಲ್ಗೋಕ್ಕೆ ಅಂತ ಹೋಗ್ತಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಬಾಯ್ ಬಾಯ್.